ನಮಸ್ಕಾರ ರೈತ ಬಂಧುಗಳೇ ಮತ್ತು ಸಹೋದರಿಯರೇ. ಇಂದು ನಾವು ಕಬ್ಬಿನ ಬೆಳೆಯಲ್ಲಿ 2 ಪ್ರಮುಖ ಪದ್ಧತಿಗಳಾದ ಮಣ್ಣು ಏರಿಸುವಿಕೆ ಮತ್ತು ರಟೂನ್ ಬೆಳೆ ನಿರ್ವಹಣೆ ಕುರಿತು ತಿಳಿದುಕೊಳ್ಳೋಣ. ಈ ಎರಡೂ ಕ್ರಮಗಳು ಉತ್ತಮ ಇಳುವರಿ ಹಾಗೂ ಬೆಳೆ ಆರೋಗ್ಯಕರವಾಗಿ ಬೆಳೆಯಲು ಅತ್ಯಂತ ಉಪಯುಕ್ತವಾಗಿವೆ. ಮಣ್ಣು ಏರಿಸುವಿಕೆ ಎಂದರೆ ಕಬ್ಬಿನ ಗಿಡಗಳ ಬುಡಕ್ಕೆ ಮಣ್ಣನ್ನು ಏರಿಸುವುದು. ಮಣ್ಣು ಏರಿಸುವಿಕೆಯನ್ನು 2 ಹಂತಗಳಲ್ಲಿ ಮಾಡಲಾಗುತ್ತದೆ. ಮೊದಲ ಮಣ್ಣು ಏರಿಸುವಿಕೆಯನ್ನು ನಾಟಿ ಮಾಡಿ 45 ರಿಂದ 60 ದಿನಗಳ ನಂತರ ಮಾಡಬೇಕು. ಇದರಿಂದ ಚಿಕ್ಕ ಚಿಗುರುಗಳು ಮಣ್ಣಿನಿಂದ ಮುಚ್ಚಲ್ಪಟ್ಟು ಹೆಚ್ಚಿನ ಚಿಗುರುಗಳು ಬೆಳೆಯುತ್ತವೆ ಹಾಗೂ ಕಬ್ಬು ಬೀಳುವುದನ್ನು ತಡೆಯಬಹುದು. ಅಂತಿಮ ಮಣ್ಣು ಏರಿಸುವಿಕೆಯನ್ನು ನಾಟಿ ಮಾಡಿದ 90 ರಿಂದ 120 ದಿನಗಳ ನಂತರ ಮಾಡಬೇಕು. ಇದರಿಂದ ಸಾಲಿನಲ್ಲಿ ಹಾಕಿದ ರಸಗೊಬ್ಬರ ಮಣ್ಣಿನಿಂದ ಮುಚ್ಚಲ್ಪಡುತ್ತದೆ, ಬೇರುಗಳು ಬಲವಾಗುತ್ತವೆ ಮತ್ತು ಮಣ್ಣಿನ ತೇವಾಂಶ ಹೆಚ್ಚು ಕಾಲ ಉಳಿಯುತ್ತದೆ. ಮಣ್ಣು ಏರಿಸುವಿಕೆಯ ಪ್ರಯೋಜನಗಳೆಂದರೆ ಕಬ್ಬಿಗೆ ಉತ್ತಮ ಆಸರೆಯಾಗುತ್ತದೆ, ಅದು ಬೀಳುವುದಿಲ್ಲ, ಬೇರುಗಳು ಚೆನ್ನಾಗಿ ಬೆಳೆಯುತ್ತವೆ, ಕಳೆಗಳ ಬೆಳವಣಿಗೆ ಕಡಿಮೆ ಆಗುತ್ತದೆ ಹಾಗೂ ನೀರು ನಿಲ್ಲುವುದರಿಂದ ಬೆಳೆಗೆ ಆಗುವ ಹಾನಿ ತಪ್ಪುತ್ತದೆ. ರಟೂನ್ ಬೆಳೆ ಎಂದರೆ ಮುಖ್ಯ ಕಬ್ಬಿನ ಬೆಳೆ ಕೊಯ್ಲಿನ ನಂತರ ಅದೇ ಬುಡದಿಂದ ಮತ್ತೆ ಬೆಳೆಯುವ ಹೊಸ ಬೆಳೆ. ಸರಿಯಾದ ರಟೂನ್ ನಿರ್ವಹಣೆ ಮಾಡಿದರೆ ವೆಚ್ಚ ಕಡಿಮೆಯಾಗಿ ಹೆಚ್ಚಿನ ಇಳುವರಿ ಪಡೆಯಬಹುದು. ರಟೂನ್ ನಿರ್ವಹಣೆಯ ಮೊದಲ ಹಂತ ಸರಿಯಾದ ಕೊಯ್ಲು. ಕಬ್ಬನ್ನು ನೆಲದ ಸಮೀಪದಲ್ಲೇ ಕತ್ತರಿಸಬೇಕು, ಇದರಿಂದ ಆರೋಗ್ಯಕರ ಹೊಸ ಚಿಗುರುಗಳು ಮೂಡುತ್ತವೆ. ಎರಡನೇ ಹಂತ ಮಲ್ಚಿಂಗ್. ಒಣಗಿದ ಕಬ್ಬಿನ ಎಲೆಗಳನ್ನು ಹೊಲದಲ್ಲೇ ಹರಡಿ ಮುಚ್ಚಳವಾಗಿ ಇಡಬೇಕು, ಇದರಿಂದ ಮಣ್ಣಿನ ತೇವಾಂಶ ಉಳಿಯುತ್ತದೆ ಮತ್ತು ಕಳೆಗಳ ಬೆಳವಣಿಗೆ ಕಡಿಮೆ ಆಗುತ್ತದೆ. ಮೂರನೇ ಹಂತ ಖಾಲಿ ಜಾಗದ ಭರ್ತಿ. ಕೊಳೆತ ಬುಡಗಳನ್ನು ತೆಗೆದು ಆ ಜಾಗದಲ್ಲಿ ಆರೋಗ್ಯಕರ ಕಬ್ಬಿನ ಸೆಟ್ಗಳನ್ನು ನೆಡಬೇಕು. ನಾಲ್ಕನೇ ಹಂತ ರಸಗೊಬ್ಬರ ನಿರ್ವಹಣೆ. ಹೊಸ ನಾಟಿ ಬೆಳೆಗೆ ಹೋಲಿಸಿದರೆ 20 ರಿಂದ 25% ಹೆಚ್ಚು ಗೊಬ್ಬರವನ್ನು, ವಿಶೇಷವಾಗಿ ಸಾರಜನಕ ಗೊಬ್ಬರವನ್ನು ನೀಡಬೇಕು. ಐದನೇ ಹಂತ ನೀರಾವರಿ ನಿರ್ವಹಣೆ. ಕೊಯ್ಲಿನ ತಕ್ಷಣ ಮೊದಲ ನೀರಾವರಿ ನೀಡಬೇಕು, ಇದರಿಂದ ಹೊಸ ಚಿಗುರುಗಳು ಬೇಗ ಮೂಡುತ್ತವೆ. ಆರನೇ ಹಂತ ಕೀಟ ಮತ್ತು ರೋಗ ನಿರ್ವಹಣೆ. ರೋಗ ಬಾಧಿತ ಬುಡಗಳನ್ನು ತೆಗೆದುಹಾಕಿ ಅಗತ್ಯ ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ಳಬೇಕು. ಸರಿಯಾದ ನಿರ್ವಹಣೆ ಮಾಡಿದರೆ ರಟೂನ್ ಬೆಳೆಯಿಂದಲೂ ಹೊಸ ನಾಟಿ ಬೆಳೆಯಷ್ಟೇ ಉತ್ತಮ ಇಳುವರಿ ಪಡೆಯಬಹುದು, ಆದರೆ ಉತ್ಪಾದನಾ ವೆಚ್ಚ ಗಮನಾರ್ಹ ಕಡಿಮೆ ಆಗುತ್ತದೆ. ಆದ್ದರಿಂದ ರೈತ ಸ್ನೇಹಿತರೆ, ಮಣ್ಣು ಏರಿಸುವಿಕೆ ಮತ್ತು ರಟೂನ್ ಬೆಳೆ ನಿರ್ವಹಣೆ ಸರಳವಾದರೂ ಅತ್ಯಂತ ಪರಿಣಾಮಕಾರಿ ಕೃಷಿ ಕ್ರಮಗಳಾಗಿವೆ. ಇವುಗಳನ್ನು ಸರಿಯಾದ ಸಮಯದಲ್ಲಿ ಅನುಸರಿಸಿದರೆ ವೆಚ್ಚ ಕಡಿಮೆ ಆಗುತ್ತದೆ, ಬೆಳೆ ಸುರಕ್ಷಿತವಾಗಿರುತ್ತದೆ ಮತ್ತು ಇಳುವರಿ ಹೆಚ್ಚುತ್ತದೆ. ಮುಂದಿನ ವಿಡಿಯೋದಲ್ಲಿ ಕಬ್ಬಿನ ಬೆಳೆಯ ಕೀಟ ಮತ್ತು ರೋಗ ನಿರ್ವಹಣೆ ಕುರಿತು ತಿಳಿದುಕೊಳ್ಳೋಣ. ಕಬ್ಬು ಕೃಷಿಗೆ ಸಂಬಂಧಿಸಿದ ಇನ್ನಷ್ಟು ಉಪಯುಕ್ತ ಮಾಹಿತಿಗಾಗಿ ಪ್ಲಾನೆಟ್ ಐ ಫಾರ್ಮ್ ಚಾನೆಲ್ ಅನ್ನು ಫಾಲೋ ಮಾಡಿ. ಧನ್ಯವಾದಗಳು.